ಓಂ ಶಾಂತಿ. ಇಂದಿನ ದಿನಾಂಕ 2/9/2022. ಮಧುರ ಮಕ್ಕಳೇ, ನಿಮಗೆ ತಂದೆಯ ಆಜ್ಞೆಯಾಗಿದೆ. ನೀವು ಒಬ್ಬ ತಂದೆಯಿಂದಲೇ ಕೇಳಿ. ಅವಿನಾಶಿ ಜ್ಞಾನ ರತ್ನಗಳನ್ನು ಕೇಳುವುದರಿಂದ ನಿಮ್ಮ ಕಿವಿಗಳು ಮಧುರವಾಗಿ ಬಿಡುತ್ತವೆ. ಪ್ರಶ್ನೆ: ನಾಟಕದ ಜ್ಞಾನದಿಂದ ನೀವು ಮಕ್ಕಳಿಗೆ ಯಾವ ಪ್ರಕಾಶತೆಯೂ ಸಿಕ್ಕಿದೆ? ಉತ್ತರ: ನಿಮಗೆ ಜ್ಞಾನದ ಪ್ರಕಾಶತೆಯೂ ಸಿಕ್ಕಿದೆ. ಈ ಬೇಅದ್ದಿನ ನಾಟಕದಲ್ಲಿ ತಮ್ಮ ತಮ್ಮ ಪಾತ್ರವೂ ಸಿಕ್ಕಿದೆ. ಒಬ್ಬರ ಪಾತ್ರವು ಇನ್ನೊಬ್ಬರಿಗೆ ಹೋಲುವುದಿಲ್ಲ. ಎಲ್ಲ ದಿನಗಳು ಒಂದೇ ಸಮಾನವಿರುವುದಿಲ್ಲವೆಂದು ಬುದ್ಧಿಯಲ್ಲಿದೆ. 5000 ವರ್ಷಗಳು ನಾಟಕದಲ್ಲಿ 2 ದಿನಗಳೂ ಸಹ ಒಂದೇ ರೀತಿ ಇರಲು ಸಾಧ್ಯವಿಲ್ಲ. ಈ ನಾಟಕವು ಅನಾದಿ ಮಾಡಲ್ಪಟ್ಟಿದೆ. ಇದು ಚಾಚೂ ತಪ್ಪದೆ ಪುನರಾವರ್ತನೆಯಾಗುತ್ತದೆ. ಸದಾ ನಾಟಕದ ಸ್ಮೃತಿ ಇದ್ದಾಗ ಏರುವ ಕಲೆಯಾಗುತ್ತಾ ಇರುತ್ತದೆ. ಗೀತೆ. ಸಭೆಯಲ್ಲಿ ಜ್ಯೋತಿ ಬೆಳಗಿತು. ಓಂ ಶಾಂತಿ. ಬೇಅದ್ದಿನ ಸತ್ಯ ತಂದೆಯದು ಬೇಅದ್ದಿನ ಸಭೆಯಾಗಿದೆ. ಯಾವಾಗ ದೊಡ್ಡ ಸಭೆಯು ಸೇರುತ್ತದೆಯೋ ಆಗಲೇ ತಂದೆಯೂ ಬರುತ್ತಾರೆ. ಎಲ್ಲ ಆತ್ಮಗಳು ಇಲ್ಲಿ ಬಂದು ಬಿಡುತ್ತದೆ. ಆಗ ತಂದೆಯೂ ಬರುತ್ತಾರೆ. ಬಲೆ ಕೆಲವು ಆತ್ಮಗಳು ಮೇಲಿದ್ದರೂ ಸಹ ಆ ಆತ್ಮಗಳು ಬಂದು ಬಿಡುತ್ತಾರೆ. ತಂದೆಯು ಯಾರಾಗಿದ್ದಾರೆ ಇದನ್ನಂತೂ ತಿಳಿಸಲಾಗಿದೆ. ಮೊದಮೊದಲು ಯಾವಾಗಲೂ ತಂದೆಯ ಮಹಿಮೆಯನ್ನು ತಿಳಿಸಬೇಕಾಗಿದೆ. ಅವರು ಬೇಅದ್ದಿನ ಸತ್ಯ ತಂದೆಯಾಗಿದ್ದಾರೆ. ಬೇಅದ್ದಿನ ಸತ್ಯ ಶಿಕ್ಷಕ, ಬೇಅದ್ದಿನ ಸತ್ಯ ಸದ್ಗುರುವಾಗಿದ್ದಾರೆ. ಇದು ಒಬ್ಬರದೇ ಆಗಿದೆ. ಇದನ್ನು ಪಕ್ಕಾ ನೆನಪು ಮಾಡಬೇಕಾಗಿದೆ. ಹೆಸರನ್ನು ಸಹ ಯಾವಾಗಲೂ ಶಿವ ತಂದೆಯದ್ದನ್ನೇ ತೆಗೆದುಕೊಳ್ಳಿ. ಎಣಿಕೆ ಮಾಡುವಾಗಲೂ ಸಹ ಬಿಂದುವನ್ನು ಶಿವನೆಂದು ಹೇಳುತ್ತಾರೆ. ಬೇಅದ್ದಿನ ತಂದೆ ಶಿವನಾಗಿದ್ದಾರೆ. ಅವರು ಬೇಅದ್ದಿನ ಶಿಕ್ಷಕನಾಗಿದ್ದಾರೆ. ನಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯ 3 ಕಾಲಗಳ ತಿಳುವಳಿಕೆಯನ್ನು ಕೊಡುತ್ತಾರೆ. ಇತಿಹಾಸ ಮತ್ತು ಭೂಗೋಳ ಇರುತ್ತದೆ ಎಲ್ಲವೇ. ಸತ್ಯಯುಗದಲ್ಲಿ ಯಾರು ರಾಜ್ಯ ಮಾಡುತ್ತಿದ್ದರು? ಎಷ್ಟು ಭಾಗದ ಮೇಲೆ ಮಾಡುತ್ತಿದ್ದರು? ಸತ್ಯಯುಗದಲ್ಲಿ ದೇವಿ ದೇವತೆಗಳ ಇಡೀ ವಿಶ್ವದ ಮೇಲೆ ರಾಜ್ಯ ಮಾಡುತ್ತಿದ್ದರು ಎಂದು ನೀವು ಹೇಳುತ್ತೀರಿ. ಯಾರು ಯಾರು ಎಲ್ಲೆಲ್ಲಿ ರಾಜ್ಯ ಮಾಡುತ್ತಿದ್ದರು ಎಂದು ತೋರಿಸಲಾಗುತ್ತದೆ ಎಲ್ಲವೇ. ಹೇಗೆ ಬಡೋದರವರು ಬಡೋದ ಮೇಲೆ ರಾಜ್ಯ ಮಾಡುತ್ತಾರೆ. ಇಲ್ಲಂತೂ ತುಂಡು ತುಂಡುಗಳಾಗಿದೆ. ಆದರೆ ಸತ್ಯಯುಗದಲ್ಲಿ ಈ ರೀತಿ ಇರುವುದಿಲ್ಲ. ಅಲ್ಲಿ ಇಡೀ ವಿಶ್ವದ ಮಾಲೀಕರಾಗಿರುತ್ತಾರೆ. ಮತ್ಯಾವುದೇ ಧರ್ಮವಿರುವುದಿಲ್ಲ. ಅನ್ಯ ರಾಜರು ಏಕೆ ಇರುವುದಿಲ್ಲ? ಪ್ರತಿಯೊಬ್ಬರಿಗೆ ತಮ್ಮ ಆಸ್ತಿಯು ಸಿಗುತ್ತದೆ. ಮೊಟ್ಟಮೊದಲ ಮುಖ್ಯ ಮಾತಾಗಿದೆ. ಶ್ರೇಷ್ಠಾತಿ ಶ್ರೇಷ್ಠ ಶಿವಬಾಬಾ ಆಗಿದ್ದಾರೆ. ಇವರೇ ಸತ್ಯ ಬೇಅದ್ದಿನ ತಂದೆ. ಬೇಅದ್ದಿನ ಶಿಕ್ಷಣವನ್ನು ಕೊಡುವವರಾಗಿದ್ದಾರೆ. ಇವರು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸಿ ತ್ರಿಕಾಲದರ್ಶಿಗಳನ್ನಾಗಿ ಮಾಡುತ್ತಾರೆ. ಪ್ರಪಂಚದಲ್ಲಿ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ಅರಿತಿರುವಂತಹ ತ್ರಿಕಾಲದರ್ಶಿ ಮನುಷ್ಯರು ಯಾರೂ ಇಲ್ಲ. ಅವರು ಬೇಅದ್ದಿನ ಸದ್ಗುರುವಾಗಿದ್ದಾರೆ. ಎಲ್ಲರನ್ನೂ ಜೊತೆ ಕರೆದುಕೊಂಡು ಹೋಗುವ ಮಾರ್ಗದರ್ಶಕರು ಆಗಿದ್ದಾರೆ. ಮನುಷ್ಯರೆಲ್ಲರೂ ಶಾರೀರಿಕ ಮಾರ್ಗದರ್ಶಕರಾಗಿದ್ದಾರೆ. ಇವರು ಆತ್ಮಿಕ ಮಾರ್ಗದರ್ಶಕರಾಗಿದ್ದಾರೆ. 4 ಧಾಮಗಳನ್ನು ಜನ್ಮ ಜನ್ಮಾಂತರಗಳಿಂದ ಸುತ್ತಿದೆವು ಎಂದು ಗೀತೆಯಲ್ಲಿಯೂ ಕೇಳಿದ್ದೀರಿ. ತೀರ್ಥಸ್ಥಾನಗಳು ಒಂದೊಂದು ಕಡೆ ಇರುತ್ತದೆ. 4 ಕಡೆ ಸುತ್ತಿದರೂ ಸಹ ಭಕ್ತರು ಭಗವಂತನನ್ನು ಮಿಲನ ಮಾಡಲು
ಸಾಧ್ಯವಿಲ್ಲ. ಭಗವಂತನು ಈ ಸಮಯದಲ್ಲಿಯೇ ಬರುತ್ತಾರೆ. ಅವರನ್ನು ಪತಿತ ಪಾವನ ಎಂದು ಹೇಳಲಾಗುತ್ತದೆ. ಕಲಿಯುಗವನ್ನು ಸತ್ಯಯುಗವನ್ನಾಗಿ ಮಾಡಲು ತಂದೆಯು ಭಾರತದಲ್ಲಿಯೇ ಬರುತ್ತಾರೆ. ಭಾರತವಾಸಿಗಳನ್ನು ಪುನಃ ವಜ್ರದ ಸಮಾನ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ. ಇಂಥವರನ್ನು ಅರಿತುಕೊಳ್ಳದೆ ಇರುವ ಕಾರಣ ಸಾಧು ಸಂತ ಮುಂತಾದವರು ಪರಮಾತ್ಮನನ್ನು ಸರ್ವವ್ಯಾಪಿ ಎಂದು ಹೇಳಿಬಿಡುತ್ತಾರೆ. ತಂದೆಯು ಬ್ರಹ್ಮರವರ ಮುಖದ ಮುಖಾಂತರ ನಮ್ಮನ್ನು ತಮ್ಮವರನ್ನಾಗಿ ಮಾಡಿಕೊಂಡಿದ್ದಾರೆ. ನಾವು ಈಶ್ವರನ ಪರಿವಾರದವರಾದೆವು ಎಂದು ನೀವು ಮಕ್ಕಳು ಹೇಳುತ್ತೀರಿ. ನೀವು ಶಿವವಂಶಿಯಾಗಿದ್ದೀರಿ, ನಂತರ ಬ್ರಹ್ಮಕುಮಾರ ಕುಮಾರಿಯಾಗುತ್ತೀರಿ. ಇದನ್ನು ಅವಿನಾಶಿ ಸಂತಾನ ಎಂದು ಹೇಳಲಾಗುತ್ತದೆ. ಆತ್ಮವು ಅವಿನಾಶಿ, ತಂದೆಯು ಅವಿನಾಶಿ. ಆತ್ಮವು ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ. ದೇವಿ ದೇವತೆಗಳು ಯಾರು ಸತೋ ಪ್ರಧಾನರಾಗಿದ್ದರೋ ಅವರೇ ಸತೋ ರಜೋ ತಮೋನಲ್ಲಿ ಬಂದಿದ್ದಾರೆ. ವಿಕಾರಗಳ ತುಕ್ಕು ಹಿಡಿಯುವುದರಿಂದ ತಮೋ ಪ್ರಧಾನರಾಗಿ ಬಿಡುತ್ತಾರೆ. ತುಕ್ಕು ಆತ್ಮನಲ್ಲಿ ಹಿಡಿಯುತ್ತದೆ. ಆತ್ಮ ನಿರ್ಲೇಪವೆಂದಲ್ಲ, ಆತ್ಮವೇ ಪುಣ್ಯಾತ್ಮ ಮತ್ತು ಪಾಪಾತ್ಮವಾಗುತ್ತದೆ. ಹೇಳಿ, ನಾವು ನಿಮಗೆ ಏನನ್ನು ತಿಳಿಸುತ್ತೇವೆಯೋ ಅದನ್ನೇ ನಾವು ಮತ್ತೆ ಯಾರಿಂದಲೂ ಕೇಳುವುದಿಲ್ಲ. ತಂದೆಯ ಆಜ್ಞೆಯಾಗಿದೆ, ನೀವು ಯಾರಿಂದಲೂ ಕೇಳಬೇಡಿ. ನೀವು ಏನನ್ನು ಹೇಳುತ್ತೀರೋ ಶಾಸ್ತ್ರಗಳ ಮಾತನ್ನೇ ಹೇಳುತ್ತೀರಿ. ಅದನ್ನಂತೂ ನಾವು ಜನ್ಮ ಜನ್ಮಾಂತರದಿಂದಲೂ ಕೇಳುತ್ತಲೇ ಬಂದಿದ್ದೇವೆ, ಪೆಟ್ಟು ತಿನ್ನುತ್ತಲೇ ಬಂದಿದ್ದೇವೆ. ಬೇಅದ್ದಿನ ತಂದೆಯಂತೂ ಒಬ್ಬರೇ ಆಗಿದ್ದಾರೆ. ಇಂತಹ ತಂದೆಯು ಹೇಳುವುದನ್ನು ಕೇಳಬೇಕೋ ಅಥವಾ ನಿಮ್ಮದನ್ನು ಕೇಳಬೇಕೋ? ನಾವು ತಮಗೆ ತಿಳಿಸುವವರಾಗಿದ್ದೇವೆ, ಕೇಳುವವರಲ್ಲ. ಇನ್ನೂ ತಿಳಿಸಬೇಕಾಗಿದೆ. ಪ್ರಜಾಪಿತ ಬ್ರಹ್ಮನಿಗೆ ಇಷ್ಟೊಂದು ಬ್ರಹ್ಮ ಕುಮಾರ ಕುಮಾರಿಯರಿದ್ದಾರೆ ಎಂದರೆ ಅವಶ್ಯವಾಗಿ ಸಹೋದರ ಸಹೋದರಿಯರಾದೆವು. ತಂದೆಯ ಮುಖಾಂತರ ತಾತನ ಆಸ್ತಿಯು ಸಿಗುತ್ತದೆ. ತಾತನ ಆಸ್ತಿಯು ತಂದೆಯಿಲ್ಲದೆ ಹೇಗೆ ಸಿಗುತ್ತದೆ? ನಾವಂತೂ ನೇರವಾಗಿ ತಾತನಿಂದಲೇ ತೆಗೆದುಕೊಳ್ಳುತ್ತೇವೆ ಎಂದು ಅನೇಕರು ಹೇಳುತ್ತಾರೆ. ಆದರೆ ಸಿಗುವುದಾದರೂ ಹೇಗೆ? ಎಲ್ಲಿಯ ತನಕ ಬ್ರಹ್ಮ ಕುಮಾರ ಕುಮಾರಿಯರಾಗುವುದಿಲ್ಲವೋ ಅಲ್ಲಿಯ ತನಕ ತಾತನಿಂದ ಆಸ್ತಿಯು ಹೇಗೆ ಸಿಗುತ್ತದೆ? ಮೊಮ್ಮಗ ಮತ್ತು ಮೊಮ್ಮಗಳು ಇಬ್ಬರಿಗೂ ಹಕ್ಕು ಸಿಗಬೇಕಾಗಿದೆ. ತಂದೆಯ ವಿನಃ ಮತ್ತೆ ತಾತನು ಎಲ್ಲಿಂದ ಬರುತ್ತಾರೆ? ಮೊದಲು ತಂದೆಯ ಪರಿಚಯವಾಗಿದೆ. ಅವರು ಗೀತೆಯ ಭಗವಂತ, ಬೇಅದ್ದಿನ ಸತ್ಯ ತಂದೆ, ಬೇಅದ್ದಿನ ಶಿಕ್ಷಣವನ್ನು ಕೊಡುವವರಾಗಿದ್ದಾರೆ. ತಂದೆಯು ವೃದ್ಧ ಮಾತೆಯರಿಗೋಸ್ಕರ ತುಂಬ ಸಹಜವಾಗಿ ತಿಳಿಸುತ್ತಾರೆ. ಇದು ಸಂಗಮವಾಗಿದೆ. ಈಗ ತಂದೆಯು ಕುಳಿತು ಪತಿತರನ್ನು ಪಾವನರನ್ನಾಗಿ ಮಾಡುತ್ತಾರೆ. ಇದನ್ನು ಕುಂಭಿಪಾರ್ಕ ನರಕವೆಂದು ಹೇಳಲಾಗುತ್ತದೆ. ಈ ಪ್ರಪಂಚವೆಲ್ಲವೂ ವಿಷಯ ವೈತರಣಿ ನದಿಯಾಗಿದೆ. ಆದರೆ ಇದು ಯಾವುದೇ ನೀರಿನ ನದಿಯಲ್ಲ. ಇದನ್ನು ವಿಷಯ ಸಾಗರವೆಂದು ಹೇಳುತ್ತಾರೆ. ಪರಂಪಿತ ಪರಮಾತ್ಮ ಜ್ಞಾನ ಸಾಗರನಾಗಿದ್ದಾರೆ ಮತ್ತು ರಾವಣ ವಿಷಯ ಸಾಗರನಾಗಿದ್ದಾನೆ. ರಾವಣನಿಂದ ವಿಕಾರಗಳ ನದಿಯು ಹರಿಯುತ್ತದೆ. ಈ ಸಮಯದಲ್ಲಿ ಯಾರು ಆಸುರಿ ಸಂಪ್ರದಾಯದವರಾಗಿದ್ದಾರೆ ಅವರು ವಿಷಯ ಸಾಗರದಲ್ಲಿ ತೇಲಾಡುತ್ತಿದ್ದಾರೆ. ದುಃಖವೇ ದುಃಖವಿದೆ. ಈ ಮಾತುಗಳನ್ನು ಕೋಟಿಯಲ್ಲಿ ಕೆಲವರೇ ಅರಿತುಕೊಳ್ಳುತ್ತಾರೆ. ಕೆಲವರಂತೂ ತುಂಬ ಒಳ್ಳೆಯವರಾಗಿ ನಂತರ ಆಶ್ಚರ್ಯಚಕಿತರಾಗಿ ಓಡಿ ಹೋಗುತ್ತಾರೆ. ನಾವು ಸ್ವರ್ಗದ ಮಾಲೀಕರಾಗುತ್ತಿದ್ದೇವೆ ಎಂದು
ಹೇಳುತ್ತಾರೆ, ನಂತರ ಓಡಿ ಹೋಗುತ್ತಾರೆ. ಯುದ್ಧದ ಮೈದಾನದಲ್ಲಿ ಎಲ್ಲರ ಜಯವಾಗುವುದಿಲ್ಲ. ಎರಡೂ ಕಡೆ ಕೆಲವರು ಸಾಯುತ್ತಾರೆ, ಕೆಲವರು ಬದುಕುತ್ತಾರೆ. ಆ ಶಕ್ತಿಶಾಲಿಗಳಾಗಿದ್ದರೆ ಅನೇಕರನ್ನು ಸಾಯಿಸುತ್ತಾರೆ. ಬಲಹೀನರು ಯಾರಿರುತ್ತಾರೆ ಅವರು ಜಾಸ್ತಿ ಸಾಯುತ್ತಾರೆ. ಇಲ್ಲಿಯೂ ಸಹ ಯಾರು ಬಲಹೀನರಿದ್ದಾರೆ ಅವರು ಬೇಗ ಸತ್ತು ಹೋಗುತ್ತಾರೆ. ಇಲ್ಲಿ ನಿಮ್ಮ ಯುದ್ಧವೇ ರಾವಣನೊಂದಿಗೆ ಇದೆ. ಕಾಮದಿಂದ ಸೋತರೆ ತುಂಬ ದೊಡ್ಡ ಪೆಟ್ಟು ಬೀಳುತ್ತದೆ. ಹೇಗೆ ಬಾಕ್ಸಿಂಗ್ ಇರುತ್ತದೆ ಎಲ್ಲವೇ. ಕೆಲವರಂತೂ ಮೂರ್ಛಿತರಾಗಿ ಬಿಡುತ್ತಾರೆ, ನಂತರ ಚೀರಾಡುತ್ತಾರೆ. ಕೆಲವರು ಮತ್ತೆ ಬಿದ್ದು ಎದ್ದು ನಿಲ್ಲುತ್ತಾರೆ. ಇಲ್ಲಿಯೂ ಸಹ ಕಾಮದ ಪೆಟ್ಟನ್ನು ತಿಂದರೆ ತುಂಬ ಮೋಸವಾಗುತ್ತದೆ. ಮುಖ ಕಪ್ಪಾಗಿ ಬಿಟ್ಟಿತು. ಎಷ್ಟು ಕಾಮದ ಬಗ್ಗೆ ಹೇಳುತ್ತಾರೋ ಅಷ್ಟು ಕ್ರೋಧಕ್ಕೆ ಹೇಳುವುದಿಲ್ಲ. ಕಾಮವು ಅತಿ ದೊಡ್ಡ ಶತ್ರುವಾಗಿದೆ. ತುಂಬ ದುಃಖವನ್ನು ಕೊಡುವಂಥದ್ದಾಗಿದೆ. ಕಾಮಕಟಾರಿಯಿಂದಲೇ ಅನೇಕರು ದುಃಖಿಯಾಗಿದ್ದಾರೆ. ಕಾಮವಿಕಾರದಿಂದಲೇ ಪತಿತರಾಗುತ್ತಾರೆ. ಕೊಳಕಾಗಿರುವ ವಸ್ತ್ರವನ್ನು ತೊಳೆದರೆಂದು ಗುರುನಾನಕರು ಹೇಳಿದ್ದಾರೆ. ತಂದೆಯೇ ಬಂದು ವಸ್ತ್ರವನ್ನು ತೊಳೆಯುತ್ತಾರೆ. ಈಗ ನಿಮ್ಮದೂ ಸಹ ಇದು ಹಳೆಯ ಶರೀರವಾಗಿದೆ. ಪ್ರತಿಯೊಬ್ಬರಿಗೆ ತಮ್ಮ ತಮ್ಮ ಪಾತ್ರವು ಸಿಕ್ಕಿದೆ. ಒಬ್ಬರ ಪಾತ್ರವು ಇನ್ನೊಬ್ಬರಿಗೆ ಹೋಲುವುದಿಲ್ಲ. ನಾಟಕವಾಗಿದೆ ಎಲ್ಲವೇ. ಎಲ್ಲ ದಿನಗಳು ಒಂದೇ ಸಮಾನವಾಗಿರುವುದಿಲ್ಲ. ಇದು 5000 ವರ್ಷಗಳ ನಾಟಕವಾಗಿದೆ. ಇದರಲ್ಲಿ ಎಷ್ಟು ದಿನಗಳಿರುತ್ತವೆ? 2 ದಿನಗಳು ಸಹ ಒಂದೇ ರೀತಿ ಇರಲು ಸಾಧ್ಯವಿಲ್ಲ. ಇದು ಪುನಃ 5000 ವರ್ಷಗಳ ನಂತರ ಚಾಚೂ ತಪ್ಪದೆ ಪುನರಾವರ್ತನೆಯಾಗುತ್ತದೆ. ಇದು ಅನಾದಿ ನಾಟಕವಾಗಿದೆ. ಸೆಕೆಂಡ್ ಬೈ ಸೆಕೆಂಡ್ ಪಾತ್ರವು ಅಭಿನಯಿಸಲ್ಪಡುತ್ತಾ ಹೋಗುತ್ತದೆ. ಪುನಃ ಪುನಃ ಪುನರಾವರ್ತನೆಯಾಗುತ್ತಾ ಹೋಗುತ್ತದೆ. ಎಲ್ಲಿ ಸತ್ಯಯುಗ, ಎಲ್ಲಿ ಕಲಿಯುಗ, ಅಲ್ಲಿ ಏನಿರುತ್ತದೆ, ಇಲ್ಲಿ ಏನಿರುತ್ತದೆ. ಇದು ನೀವು ಮಕ್ಕಳಿಗೆ ಈಗ ಬೆಳಕು ಸಿಕ್ಕಿದೆ. ಈಗ ನೀವು ಏರುವ ಕಲೆಯು ಪ್ರಾರಂಭವಾಗುತ್ತದೆ. ವಿಕಾರಗಳ ದಾನವನ್ನು ಕೊಟ್ಟರೆ ಗ್ರಹಣವು ಬಿಟ್ಟು ಹೋಗುತ್ತದೆ ಎಂದು ತಂದೆಯು ತಿಳಿಸುತ್ತಾರೆ. ಇದು ನೇರ ಮಾತಾಗಿದೆ. ತಂದೆಯು ನಿಮ್ಮ ಈ ವಿಕಾರಗಳ ದಾನವನ್ನು ತೆಗೆದುಕೊಳ್ಳುತ್ತಾರೆ. ನಂತರ ಅದರ ಬದಲಾಗಿ ನೋಡಿ ನೀವು ಏನು ಕೊಡುತ್ತೀರಿ. ನೀವು ಕವಡೆಗಳನ್ನು ಕೊಡುತ್ತೀರಿ. ತಂದೆಯು ನಿಮಗೆ ಜ್ಞಾನರತ್ನಗಳನ್ನು ಕೊಡುತ್ತಾರೆ. ತಂದೆಯನ್ನು ರತ್ನಾಗರ್, ಸೌದಾಗರ್ ಎಂದು ಹೇಳಲಾಗುತ್ತದೆ. ತಂದೆಯದು ಪಾತ್ರವಿದೆ. ಆತ್ಮವು ಎಷ್ಟೊಂದು ಚಿಕ್ಕದಾಗಿದೆ. ಅದರಲ್ಲಿ ಎಷ್ಟೊಂದು ಶಕ್ತಿ ಇದೆ, ಎಷ್ಟೊಂದು ಜ್ಞಾನವಿದೆ. ಈ ಜ್ಞಾನ ಕೊಡುವುದೂ ಸಹ ನಾಟಕದಲ್ಲಿ ನಿಗದಿಯಾಗಿದೆ. ನಾಟಕವು ಅವಿನಾಶಿಯಾಗಿದೆ. ಮತ್ತೆ ಕಲ್ಪದ ನಂತರ ಇದೇ ಜ್ಞಾನವನ್ನು ಕೊಡುತ್ತಾರೆ. ಈ ನಾಟಕವು ಎಂದು ವಿನಾಶವಾಗುವುದಂಥದ್ದಲ್ಲ. ಆತ್ಮನಲ್ಲಿ 84 ಜನ್ಮಗಳ ಪಾತ್ರವಿದೆ. ವಿಚಿತ್ರವಾಗಿದೆ ಎಲ್ಲವೇ. ಇಷ್ಟು ಚಿಕ್ಕ ಆತ್ಮನಲ್ಲಿ ಎಷ್ಟೊಂದು ಪಾತ್ರವು ತುಂಬಿದೆ. ಇವು ತುಂಬ ಗುಹ್ಯ ಮಾತುಗಳಾಗಿವೆ. ಅಂದಾಗ ಮೊಟ್ಟಮೊದಲು ತಂದೆಯ ಪರಿಚಯ ಕೊಡಬೇಕಾಗಿದೆ. ಅವರು ರೂಪವೂ ಆಗಿದ್ದಾರೆ, ಬಸಂತರೂ ಆಗಿದ್ದಾರೆ. ನಿರಾಕಾರ ಆತ್ಮ ಅವಶ್ಯವಾಗಿ ಬಾಯಿಯಿಂದಲೇ ಜ್ಞಾನವನ್ನು ತಿಳಿಸುತ್ತದೆ. ಕಿವಿಗಳಿಂದ ಆತ್ಮವು ಕೇಳುತ್ತದೆ. ಇಲ್ಲವೆಂದರೆ ಜ್ಞಾನಸಾಗರ ಜ್ಞಾನವನ್ನು ಹೇಗೆ ತಿಳಿಸುವುದು? ಅವಶ್ಯವಾಗಿ ಬ್ರಹ್ಮರವರ ಮುಖದಿಂದಲೇ ತಿಳಿಸಬೇಕಾಗುತ್ತದೆ. ವಿಷ್ಣು ಅಥವಾ ಶಂಕರನಂತೂ ಜ್ಞಾನವನ್ನು ಕೊಡಲು ಸಾಧ್ಯವಿಲ್ಲ. ಒಬ್ಬ ನಿರಾಕಾರ ತಂದೆಯನ್ನೇ ಜ್ಞಾನಸಾಗರ ಎಂದು
ಕರೆಯಲಾಗುತ್ತದೆ. ಅವರಿಂದ ಜ್ಞಾನ ಗಂಗೆಯರಾಗುತ್ತೀರಿ. ಸಾಗರವಂತೂ ಒಂದೇ ಆಗಿದೆಯಲ್ಲವೇ? ತಂದೆಯೇ ನಾಟಕದ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೊಡುತ್ತಾರೆ. ಸತ್ಯಯುಗದಲ್ಲಿ ಸೂರ್ಯವಂಶಿ ರಾಜರಿದ್ದರು. 8 ಪೀಳಿಗೆಗಳು ನಡೆಯಿತು. ನಂತರ ಆ ಸೂರ್ಯವಂಶೀಯರೇ ಚಂದ್ರವಂಶಿ ಆಗುತ್ತಾರೆ. ಈ ಜ್ಞಾನವು ನೀವು ಬ್ರಾಹ್ಮಣರಲ್ಲಿಯೇ ಇದೆ. ನೀವು ಮುಖ ವಂಶಾವಳಿ ಬ್ರಾಹ್ಮಣರಾಗಿದ್ದೀರಿ. ಆ ಮನುಷ್ಯರು ಶಾರೀರಿಕ ಯಾತ್ರೆ ಮಾಡಿ ಪುನಃ ಬಂದು ಮನೆಯನ್ನು ತಲುಪುತ್ತಾರೆ. ನಮ್ಮದು ಒಂದೇ ಯಾತ್ರೆಯಾಗಿದೆ. ಒಂದೇ ಬಾರಿ ಈ ಅಮರಲೋಕದ ಯಾತ್ರೆ ಮಾಡುತ್ತೇವೆ. ನಂತರ ಹಿಂತಿರುಗಿ ಈ ಮೃತ್ಯುಲೋಕದಲ್ಲಿ ಬರುವುದಿಲ್ಲ. ಸ್ವರ್ಗವನ್ನು ಅಮರಲೋಕವೆಂದು ಹೇಳುತ್ತಾರೆ. ಅಲ್ಲಿ ಯಾವುದೇ ಯಾತ್ರೆ ಇರುವುದಿಲ್ಲ. ಅಲ್ಲಿ ಭಕ್ತಿಯೇ ಇರುವುದಿಲ್ಲ. ಇದು ಬ್ರಹ್ಮನ ರಾತ್ರಿಯಾಗಿದೆ. ಇದರಲ್ಲಿ ಭಕ್ತಿಯ ಆಘಾತವಿದೆ. 4 ಕಡೆ ಸುತ್ತಾಡಿದೆವು, ಆದರೆ ತುಂಬ ದೂರವಾಗಿಯೇ ಉಳಿದೆವು. ಸ್ವರ್ಗದ ಮಾಲೀಕರನ್ನಾಗಿ ಮಾಡುವ ತಂದೆಯೂ ಸಿಗಲೇ ಇಲ್ಲ. ಏ ಪತಿತ ಪಾವನ, ಬನ್ನಿ, ಬಂದು ಪಾವನರನ್ನಾಗಿ ಮಾಡಿ ಎಂದು ಕರೆಯುತ್ತೀರಿ. ಮತ್ತೆ ನೀವು ಗಂಗಾ ಸ್ನಾನವನ್ನು ಮಾಡಲು ಏಕೆ ಹೋಗುತ್ತೀರಿ? ಆ ಗಂಗೆಯು ನಿಮ್ಮನ್ನು ಹೇಗೆ ಪಾವನ ಮಾಡುತ್ತದೆ? ಒಂದು ವೇಳೆ ಗಂಗೆಯಿಂದ ಪಾವನರಾಗುತ್ತೀರೆಂದರೆ ಪತಿತ ಪಾವನರನ್ನು ಏಕೆ ಕರೆಯುತ್ತೀರಿ? ಎಷ್ಟೊಂದು ಲಕ್ಷಾಂತರ ಮನುಷ್ಯರು ಗಂಗಾ ಸ್ನಾನ ಮಾಡಲು ಹೋಗುತ್ತಾರೆ. ಆದರೆ ಪತಿತ ಪಾವನ ಸರ್ವರ ಸದ್ಗತಿದಾತ ತಂದೆಯು ಒಬ್ಬರೇ ಆಗಿದ್ದಾರೆ. ಉಳಿದೆಲ್ಲವೂ ಭಕ್ತಿಯ ಆಘಾತಗಳಾಗಿವೆ. ಆದ್ದರಿಂದ ಯುಕ್ತಿಯಿಂದ ಪ್ರಶ್ನೆ ಕೇಳಬೇಕು. ಆಗ ಇವರಂತೂ ತುಂಬ ನಿಯಮದಿಂದ ಕೇಳುತ್ತಾರೆಂದು ತಿಳಿಯುತ್ತದೆ. ಯಾವಾಗ ಒಬ್ಬ ಪತಿತ ಪಾವನನನ್ನು ಕರೆಯುತ್ತೀರೆಂದರೆ ಮತ್ತೆ ಅನೇಕರ ಬಳಿ ಹೋಗಿ ಏಕೆ ಮೋಸ ಹೋಗುತ್ತೀರಿ? ನಾನು ನಿಮ್ಮನ್ನು ಪಾವನರನ್ನಾಗಿ ಮಾಡಿ ಸ್ವರ್ಗದ ಮಾಲೀಕರನ್ನಾಗಿ ಮಾಡಲು ಬರುತ್ತೇನೆಂದು ತಂದೆಯು ತಿಳಿಸುತ್ತಾರೆ. ಅಂದಾಗ ನಿಮ್ಮಲ್ಲಿ ತುಂಬ ಖುಷಿ ಇರಬೇಕು. ತಂದೆಯು ನಮ್ಮನ್ನು ಪಾವನರನ್ನಾಗಿ ಮಾಡಿ ಸ್ವರ್ಗದ ಆಸ್ತಿಯನ್ನು ಕೊಡುತ್ತಿದ್ದಾರೆ. ಲಕ್ಷ್ಮೀನಾರಾಯಣರು ಅವಶ್ಯವಾಗಿ ಸ್ವರ್ಗದ ಮಾಲೀಕರಾಗಿದ್ದರು. ಅವರಿಗೆ ತಂದೆಯಿಂದ ಆಸ್ತಿಯೂ ಸಿಕ್ಕಿತು. ಯಾವ ಲಕ್ಷ್ಮೀನಾರಾಯಣರು ಸ್ವರ್ಗದ ಮಾಲೀಕರಾಗಿದ್ದರು ಎಂದರೆ ಅವಶ್ಯವಾಗಿ ಅವರ ಪ್ರಜೆಗಳು ಇರಬಹುದು ಎಂದು ನೀವು ಅವರನ್ನು ಕೇಳಿ. ಸತ್ಯಯುಗದ ಆದಿಯಲ್ಲಂತೂ ಅವರ ರಾಜ್ಯವಿತ್ತು. ಈಗಂತೂ ಸಂಗಮದಲ್ಲಿ ಕುಳಿತಿದ್ದೀರಿ. ಇಲ್ಲಿ ಪ್ರಜೆಗಳ ರಾಜ್ಯವಾಗಿದೆ. ವಿನಾಶವೂ ಸಹ ಸನ್ಮುಖದಲ್ಲಿ ನಿಂತಿದೆ. ಕಲ್ಪಕಲ್ಪದ ಸಂಗಮದಲ್ಲಿ ತಂದೆಯು ಬರುತ್ತಾರೆ. ತಂದೆಯೇ ಬಂದು ಸಹಜ ರಾಜಯೋಗವನ್ನು ಕಲಿಸುತ್ತಾರೆ. ಇದರಿಂದ ನೀವು ಜೀವನ್ಮುಕ್ತಿಯನ್ನು ಪಡೆಯುತ್ತೀರಿ. ಉಳಿದವರೆಲ್ಲರೂ ಮುಕ್ತಿಯಲ್ಲಿ ಹೋಗುತ್ತಾರೆ. ಭಾರತವೇ ಸುಖಧಾಮವಾಗಿತ್ತು. ಈಗಂತೂ ದುಃಖಧಾಮವಾಗಿದೆ. ದೇವಿ ದೇವತಾ ಧರ್ಮವಂತೂ ಇಲ್ಲ. ಪುನಃ ಸ್ಥಾಪನೆಯಾಗುವುದಿದೆ. ನೀವು ಮಕ್ಕಳು ರಾಜಯೋಗದ ಶಿಕ್ಷಣವನ್ನು ತೆಗೆದುಕೊಂಡು ರಾಜ್ಯಭಾಗ್ಯವನ್ನು ಪಡೆಯುತ್ತಿದ್ದೀರಿ. ಮುಳ್ಳುಗಳಿಂದ ಹೂಗಳಾಗುತ್ತಿದ್ದೀರಿ. ಇಲ್ಲಂತೂ ಎಲ್ಲರೂ ಮುಳ್ಳುಗಳಾಗಿದ್ದಾರೆ. ಒಬ್ಬರು ಇನ್ನೊಬ್ಬರಿಗೆ ಮುಳ್ಳನ್ನು ಚುಚ್ಚುತ್ತಾರೆ. ಅರ್ಥಾತ್ ಕಾಮಕಟಾರಿಯನ್ನು ನಡೆಸುತ್ತಿರುತ್ತಾರೆ. ಈಗ ತಂದೆಯು ಹೂಗಳನ್ನಾಗಿ ಮಾಡುತ್ತಾರೆ ಅಂದಾಗ ಮುಳ್ಳು ಚುಚ್ಚುವುದನ್ನು ಬಿಟ್ಟು ಬಿಡಬೇಕಾಗಿದೆ. ಸಾಹಸವನ್ನು ಇಡಬೇಕಾಗಿದೆ. ಸಾಹಸವಿರುವವರೇ ಎದ್ದು ನಿಲ್ಲುತ್ತಾರೆ. ಇವರ ಸಾಹಸವು ಚೆನ್ನಾಗಿದೆ ಎಂದು ಬೀಳುವುದಿಲ್ಲವೆಂದು ತಂದೆಯು ನೋಡುತ್ತಾರೆ. ಇಂತಹ ಸಾಹಸವಂತರಿಗೆ ರಕ್ಷಣೆಯನ್ನು ಕೊಡುತ್ತಾರೆ. ಆದರೆ ಮತ್ತೆ ಪತಿ ಹಾಗೂ ಮಕ್ಕಳು
ಮುಂತಾದವರು ನೆನಪಿಗೆ ಬರಬಾರದು. ಪ್ರಾರಂಭದಲ್ಲಿಯೂ ಬಟ್ಟಿ ಇತ್ತು. ಬಟ್ಟಿಯಲ್ಲಿಯೂ ಸಹ ಎಲ್ಲ ಇಟ್ಟಿಗೆಗಳಂತೂ ಸುಡುವುದಿಲ್ಲ. ಇಲ್ಲಿಯೂ ಸಹ ಹಾಗೆಯೇ ನಂಬರ್ವಾರ್ ಪುರುಷಾರ್ಥದನುಸಾರ ಸುಟ್ಟು ತಯಾರಾಗುತ್ತಾರೆ. ತಂದೆಯು ತಿಳಿಸುತ್ತಾರೆ, ಈ ಜ್ಞಾನ ಯಜ್ಞದಲ್ಲಿ ಕಲ್ಪದ ಹಿಂದಿನ ತರಹ ಅನೇಕ ಪ್ರಕಾರದ ವಿಘ್ನಗಳು ಬರುತ್ತಲೇ ಇರುತ್ತವೆ. ಕೆಲವರು ಅಪ್ರಾಮಾಣಿಕ ಮಕ್ಕಳು ಇದ್ದಾರೆ. ಅವರು ತಂದೆಯ ಮಾತನ್ನು ಎಂದೂ ಪಾಲಿಸುವುದಿಲ್ಲ. ಮುನಿಸಿಕೊಳ್ಳುತ್ತಾರೆ ಅಂದರೆ ತಮ್ಮ ಅದೃಷ್ಟದೊಂದಿಗೆ ಮುನಿಸಿಕೊಳ್ಳುತ್ತಾರೆ ಎಂದರ್ಥ. ನಂತರ ಶ್ರೇಷ್ಠ ಅದೃಷ್ಟವು ಆಗುವುದೇ ಇಲ್ಲ. ದೇಹಾಭಿಮಾನದ ಕಾರಣ ತಮ್ಮ ಮತದ ಮೇಲೆ ನಡೆಯಲು ತೊಡಗುತ್ತಾರೆ. ಹೆಜ್ಜೆ ಹೆಜ್ಜೆಯು ಶ್ರೀಮತದ ಮೇಲೆ ನಡೆಯಬೇಕು. ಬ್ರಹ್ಮರವರ ಮುಖಾಂತರ ಶ್ರೀಮತವನ್ನು ಕೊಡುತ್ತಾರೆ. ಪ್ರೇರಣೆಯ ಮುಖಾಂತರ ಯಾರಿಗೂ ಮತ ಕೊಡುವುದಿಲ್ಲ. ಒಂದು ವೇಳೆ ಈ ರೀತಿ ಆಗುವಂತಿದ್ದರೆ ಇವರಲ್ಲಿ ಬಂದು ಇಷ್ಟು ಮಕ್ಕಳಿಗೆ ಜನ್ಮ ಕೊಡುವ ಅವಶ್ಯಕತೆಯಾದರೂ ಏನು? ಒಳ್ಳೊಳ್ಳೆಯ ಹಳೆಯ ಮಕ್ಕಳು ನಾವಂತೂ ಶಿವತಂದೆಯಿಂದ ನೇರವಾಗಿಯೇ ತೆಗೆದುಕೊಳ್ಳುತ್ತೇವೆ ಎಂದು ತಿಳಿಯುತ್ತಾರೆ. ತುಂಬ ದೇಹಾಭಿಮಾನವಿದೆ ಅಂದಾಗ ಇದನ್ನು ಪಕ್ಕಾ ನೆನಪಿಟ್ಟುಕೊಳ್ಳಿ. ನಮ್ಮ ಸತ್ಯ ಬೇಹದ್ದಿನ ತಂದೆಯು ಬೇಹದ್ದಿನ ಆಸ್ತಿಯನ್ನು ಕೊಡುವವರಾಗಿದ್ದಾರೆ. ಬೇಹದ್ದಿನ ಆಸ್ತಿ ಎಂದರೆ ನರನಿಂದ ನಾರಾಯಣರನ್ನಾಗಿ ಮಾಡುವವರು ಎಂದರ್ಥ. ಅಲ್ಲಿ ಆರೋಗ್ಯ ಭಾಗ್ಯ ಎರಡೂ ಇರುತ್ತದೆ. ಆದ್ದರಿಂದ ಖುಷಿ ಇರುತ್ತದೆ. ಇಲ್ಲಿ ಕೆಲವರಿಗೆ ಆರೋಗ್ಯವಿದ್ದರೆ ಭಾಗ್ಯವಿಲ್ಲ. ಇನ್ನು ಕೆಲವರಿಗೆ ಭಾಗ್ಯವಿದ್ದರೆ ಆರೋಗ್ಯವಿಲ್ಲ. ಮಕ್ಕಳು ಆಗದೇ ಇದ್ದರೆ ಇನ್ನೊಬ್ಬರನ್ನು ಮದುವೆ ಮಾಡಿಕೊಳ್ಳಬೇಕಾಗುತ್ತದೆ. ಸತ್ಯಯುಗದಲ್ಲಿ ಈ ಎಲ್ಲ ಮಾತುಗಳು ಇರುವುದಿಲ್ಲ. ಅಲ್ಲಂತೂ ಒಬ್ಬ ಮಗ ಅವಶ್ಯವಾಗಿ ಆಗುತ್ತಾರೆ. ಇದು ದುಃಖಧಾಮವಾಗಿದೆ. ರಾವಣನಿಂದ ದುಃಖದ ಶಾಪವೂ ಸಿಗುತ್ತದೆ. ತಂದೆಯು ಬಂದು ಆಸ್ತಿಯನ್ನು ಕೊಡುತ್ತಾರೆ. ಇಲ್ಲಿ ನೀವು ಮಕ್ಕಳ ಬಾಯಿಯನ್ನು ಪ್ರತಿದಿನವೂ ಮಧುರವನ್ನಾಗಿ ಮಾಡಲಾಗುತ್ತದೆ. ಸೇವಾ ಕೇಂದ್ರಗಳಲ್ಲಂತೂ ಗುರುವಾರದ ದಿನ ಬಾಯಿಯನ್ನು ಸಿಹಿ ಮಾಡಿಸಬಹುದು. ಆದರೆ ಇಲ್ಲಂತೂ ಕಿವಿಗಳನ್ನೂ ಸಹ ಮಧುರ ಮಾಡಲಾಗುತ್ತದೆ. ಬಾಯಿಯನ್ನೂ ಸಹ ಮಧುರ ಮಾಡಬೇಕಾಗುತ್ತದೆ. ಆತ್ಮವು ಕಿವಿಗಳಿಂದ ಅವಿನಾಶಿ ಜ್ಞಾನವನ್ನು ಕೇಳುತ್ತದೆ. ಕಣ್ಣುಗಳಿಂದ ನೋಡುತ್ತದೆ. ಬಾಯಿಯಿಂದ ತಿನ್ನುತ್ತದೆ ಎಂದರೆ ಅದರ ರುಚಿ ಬರುತ್ತದೆ. ಆತ್ಮಾಭಿಮಾನಿಯಾಗಬೇಕಾಗುತ್ತದೆ. ಎಲ್ಲವೇ ಒಳ್ಳೆಯದು. ಮಧುರಾತಿ ಮಧುರ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಹೂಗಳಾಗಿ ಎಲ್ಲರಿಗೆ ಸುಖವನ್ನು ಕೊಡಬೇಕಾಗಿದೆ. ಯಾರಿಗೂ ಮುಳ್ಳನ್ನು ಚುಚ್ಚಬಾರದಾಗಿದೆ. ಎಂದು ತಂದೆಯ ಉಲ್ಲಂಘನೆ ಮಾಡಬಾರದಾಗಿದೆ. ಮುನಿಸಿಕೊಳ್ಳಬಾರದಾಗಿದೆ. ಹೆಜ್ಜೆ ಹೆಜ್ಜೆಯಲ್ಲಿಯೂ ತಂದೆಯ ಶ್ರೀಮತದ ಮೇಲೆ ನಡೆಯಬೇಕಾಗಿದೆ. ತಮ್ಮ ಮತವನ್ನು ನಡೆಸಬಾರದಾಗಿದೆ. ದೇಹಾಭಿಮಾನದಲ್ಲಿ ಬಂದು ಅವಿಧೇಯರಾಗಬಾರದಾಗಿದೆ. ವರದಾನ: ಆತ್ಮೀಯ ಸಮಾಜ ಸೇವಕರಾಗಿ ಹಲ್ಚಲ್ನ ಸಮಯದಲ್ಲಿ ಪರಿಸ್ಥಿತಿಗಳನ್ನು ಪಾರು ಮಾಡುವಂತಹ, ಸಾಹಸ ತುಂಬುವಂತಹ ಸತ್ಯ ಸೇವಾಧಾರಿ ಭವ. ಈಗ ಪ್ರತಿ ಸಮಯ ವಿಶ್ವದಲ್ಲಿ ಹಲ್ಚಲ್ ಹೆಚ್ಚಲೇಬೇಕು. ಅಶಾಂತಿ ಮತ್ತು ಹಿಂಸೆಯ ಸಮಾಚಾರ ಕೇಳುತ್ತಿದ್ದರೂ ತಾವು ಆತ್ಮೀಯ ಸಮಾಜ ಸೇವಕ ಮಕ್ಕಳು ವಿಶೇಷವಾಗಿ ಎಚ್ಚರಿಕೆಯಿಂದ ಇರುತ್ತಾ ತಮ್ಮ ಶಕ್ತಿಶಾಲಿ ವೈಬ್ರೇಷನ್ನ ಮೂಲಕ ಎಲ್ಲರಲ್ಲಿ ಶಾಂತಿಯ, ಸಹನ ಶಕ್ತಿಯ, ಸಾಹಸ
ತುಂಬಬೇಕು. ಲೈಟ್ ಹೌಸ್ ಆಗಿ ಸರ್ವರಿಗೆ ಶಾಂತಿಯ ಬೆಳಕನ್ನು ಕೊಡಬೇಕಿದೆ. ಈ ಜವಾಬ್ದಾರಿಯನ್ನು ತೀವ್ರಗತಿಯಿಂದ ಪಾಲನೆ ಮಾಡಿ ಯಾವುದರಿಂದ ಆತ್ಮಗಳಿಗೆ ಆತ್ಮೀಯ ಸಾಂತ್ವನ ಸಿಗಲಿ. ಉರಿಯುತ್ತಿರುವ ದುಃಖದ ಅಗ್ನಿಯಲ್ಲಿ ಶೀತಲ ಜಲವನ್ನು ತುಂಬುವ ಅನುಭವ ಮಾಡಲಿ. ಸ್ಲೋಗನ್: ಸರ್ವರಿಂದ ಮಾನ್ಯತೆ ಪ್ರಾಪ್ತಿ ಮಾಡಿಕೊಳ್ಳಬೇಕಾದರೆ ನಿರ್ಮಾಣ ಚಿತ್ತರಾಗಿರಿ. ಒಳ್ಳೆಯದು. ಓಂ ಶಾಂತಿ.